ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಮುಖ್ಯವಾಗಿ 6ರಲ್ಲಿ ಶನಿ ಅಂತಕ್ಕಂಥವರು ಸಂಚಾರವನ್ನು ಮಾಡ್ತಾ ಇದ್ದಾರೆ. ದಶಮ ಸ್ಥಾನದಲ್ಲಿ ಗುರು ಶುಕ್ರರಿದ್ದಾರೆ. ರಾಶಾಧಿಪತಿಯಾಗಿರ್ತಕ್ಕಂಥ ಶುಕ್ರ ದಶಮ ಸ್ಥಾನದಲ್ಲಿ ಹೊಸ ಹೊಸ ಕಾರ್ಯಗಳನ್ನ, ಹೊಸ ಬಿಸಿನೆಸ್ ಅನ್ನ ಮಾಡೋಕೆ ಶುರು ಮಾಡ್ತೀರಾ. ಆದರೆ ಆ ಬಿಸಿನೆಸ್ ಅಂತಕ್ಕಂಥದ್ದನ್ನ ಒಳ್ಳೆ ಸಮಯ ನೋಡಿ ಶುರು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ, ಅದರಿಂದ ಬಹಳಷ್ಟು ಅನುಕೂಲಗಳಾಗತ್ತೆ. ಇಲ್ಲಾಂದ್ರೆ ಎಚ್ಚರವನ್ನ ತಪ್ಪಿ ಯಾವುದೋ ವಿಷಗಳಿಗೆಯಲ್ಲಿ ಒಂದು ಹೊಸ ಕಾರ್ಯವನ್ನ ನೀವು ಪ್ರಾರಂಭವನ್ನ ಮಾಡಿದ್ರೆ ನೆಲವನ್ನ ಕಚ್ಚಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ನಿಮಗೆ ಪಂಚಮ ಸ್ಥಾನದಲ್ಲಿ ರಾಹು ಇದ್ದಾನೆ, ಅಧರ್ಮಕಾರಕ. ಪಂಚಮಂ ಕಾರ್ಯಸಿದ್ಧಂಚ ಅಂತ ನಾವು ಹೇಳ್ತೇವೆ ಸಂಸ್ಕೃತದಲ್ಲಿ. ಆದರೆ ಆ ಕಾರ್ಯಸಿದ್ಧಿಯೇ ಅಪ್ರದಕ್ಷಿಣೆ ಮಾಡ್ತಾನೆ ಯಾರು? ರಾಹು. ಆ ಅಪ್ರದಕ್ಷಿಣೆ ಮಾಡೋದ್ರಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಹೆಜ್ಜೆಗೂ ಕೂಡ ವಿಘ್ನಗಳನ್ನ ತಂದಿಡ್ತಾನೆ, ಆರೋಗ್ಯದ ಸಮಸ್ಯೆಯನ್ನು ತಂದಿಡ್ತಾನೆ, ಅಥವಾ ಏನೋ ಒಂದು ನರಗಳ ದೌರ್ಬಲ್ಯ ತಂದಿಡ್ತಾನೆ, ಏನೋ ಆಯಾಸ, BP, ಶರ್ಕರ ವ್ಯಾಧಿ, ಅರ್ಬುದ, ರಕ್ತ ಪಿತ್ತಾದಿಗಳನ್ನ ಅಧಿಕವಾಗಿ ಮಾಡ್ತಾನೆ. ಇದರಿಂದ ಬಹಳಷ್ಟು ತತ್ತರಿಸಬೇಕಾಗತ್ತೆ. ನೀವು ಬಹಳಷ್ಟು ಜಾಗ್ರತೆಯನ್ನ ವಹಿಸಲೇಬೇಕು ಯಾರು ತುಲಾರಾಶಿಯವರು. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಭಾಗ್ಯಸ್ಥಾನದಲ್ಲಿ ರವಿಚಂದ್ರ ಬುಧ ಮಿಥುನದಲ್ಲಿ ಇದ್ದಾರೆ. ರವಿಚಂದ್ರರು ಏಕರಾಶಿಯಲ್ಲಿ ಈ ಒಂದು ಮಾಸದಲ್ಲಿ 1 ದಿನ ಸಂಚಾರವನ್ನು ಮಾಡ್ತಾರೆ, ಹೌದಲ್ವಾ? ಆವಾಗ ಏನಾಗತ್ತೆ, ಬುಧ ಮತ್ತೆ ಚಂದ್ರ, ಬುಧನ ಕ್ಷೇತ್ರದಲ್ಲಿ ಚಂದ್ರ ಬರ್ತಾನೆ, ರವಿ ಮತ್ತೆ ಚಂದ್ರರು ರಾಶಿಯಲ್ಲಿ ಇರ್ತಾರೆ. ಅದರಿಂದ ಬಹಳಷ್ಟು ಸಮಸ್ಯೆಗಳು ಅಂತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಇನ್ನು ಕರ್ಮಸ್ಥಾನದಲ್ಲಿ ಗುರು ಶುಕ್ರರಿದ್ದಾರೆ ನೋಡಿ. ಬೃಹಸ್ಪತಿ ದೇವತೆಗಳಿಗೆ ಗುರು, ಶುಕ್ರ ಹಸುರರಿಗೆ ಗುರು. ಗುರು ಶುಕ್ರರು ಇಬ್ಬರೂ ಕೂಡ ಈ ಒಂದು ಏಕರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಕಲಹಗಳನ್ನ ಮಾಡಿಸ್ತಾರೆ, ಮಾನಸಿಕ ವೇದನೆಗಳನ್ನ ಕೊಡ್ತಾರೆ. ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಹಾಗಾದ್ರೆ ಗುರುಗಳೇ, ಈ ತುಲಾರಾಶಿಯವರಿಗೆ ಗಜಕೇಸರಿ ಯೋಗ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಸೆಲ್ಫ್ ಮೀಡಿಯಾದಲ್ಲಿ ಬರ್ತಾ ಇದೆ. ಇದು ನಿಜಾನ ಸುಳ್ಳ? ಖಂಡಿತವಾಗಿ ಬರುತ್ತೆ. ಯಾಕೆ ಅಂತ ಅಂದ್ರೆ, ಇಲ್ಲಿ 6ನೇ ಮನೆಯಲ್ಲಿ ಶನಿ ಐಶ್ವರ್ಯವನ್ನು ಕೊಡ್ತಾನೆ, ನಿಜ. ಆದರೆ ಶನಿ ಸಂಚಾರವನ್ನ ಮಾಡ್ತಕ್ಕಂಥ ಕ್ಷೇತ್ರ ಯಾವುದು? ಗುರುವಿನ ಕ್ಷೇತ್ರ. ಆ ಗುರು ನಿಮಗೆ ಕರ್ಮಸ್ಥಾನದಲ್ಲಿ ಶತ್ರುಕಾರಕನಾಗಿರ್ತಕ್ಕಂಥ ಶುಕ್ರನ ಜೊತೆ ಸಂಚಾರವನ್ನ ಮಾಡೋದ್ರಿಂದ ಜೂನ್ ಮಾಸದಲ್ಲಿ ಅನುಕೂಲಗಳು ಬರಲ್ಲ. ಜುಲೈ ನಂತರ ಬಹಳಷ್ಟು ಅನುಕೂಲಗಳನ್ನ ನೀವು ನೋಡ್ತೀರಾ. ನಿಮ್ಮ ಜಾತಕದಲ್ಲಿ ಗುರುಬಲ ಚೆನ್ನಾಗಿದ್ದರೆ, ನಿಮ್ಮ ಜಾತಕದಲ್ಲಿ ಶನಿ ಬಲ ಚೆನ್ನಾಗಿದ್ದರೆ ಬಹಳಷ್ಟು ಯೋಗಗಳು ಅಂತಕ್ಕಂಥದ್ದು ಬರುತ್ತೆ. ಧನ ಯೋಗಗಳು ಬರ್ತಕ್ಕಂಥದ್ದು, ಅಥವಾ ಕಲ್ಯಾಣ ಯೋಗಗಳು, ಅಂದ್ರೆ ಪಾಣಿಗ್ರಹಣ ಯೋಗ ಅಂತೀವಿ, ಮಾಂಗಲ್ಯ ಭಾಗ್ಯ ಅಂತ ಕರಿತೀವಿ, ಗೃಹ ಪ್ರವೇಶ ಮಾಡ್ತಕ್ಕಂಥ ಯೋಗ, ಅಥವಾ ಧನ ಲಾಭಗಳು ಬರ್ತಕ್ಕಂಥ ಒಂದು ಶುಭ ಯೋಗಗಳು, ಅಥವಾ ಆಸ್ತಿ ಪಾಸ್ತಿಗಳನ್ನ ಕೊಂಡುಕೊಳ್ತಕ್ಕಂಥ ಒಂದು ಶುಭ ಯೋಗಗಳು, ಅಥವಾ ನಿಮ್ಮ ಜೀವನದಲ್ಲಿ ಪರಿವರ್ತನಾ ಯೋಗ ಅಂತವೂ ಕೂಡ ಬರ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಗಜಕೇಸರಿ ಯೋಗ ಇರಬಹುದು, ಗುರುಚಂದ್ರ ಯೋಗ ಇರಬಹುದು, ರವಿ ಯೋಗ ಅಂತಕ್ಕಂಥದ್ದು ಇರಬಹುದು. ಇಂಥ ಒಂದು ಯೋಗಗಳನ್ನ ನೀವು ಅನುಭವಿಸ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಆದರೆ ಎಚ್ಚರಿಕೆ ವಹಿಸಿ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪ್ರತಿನಿತ್ಯ ದುರ್ಗಾ ಜಪ ಅಥವಾ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಹೋಗಿ ನಮನವನ್ನ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಬರ್ತಕ್ಕಂಥ ಸಮಸ್ಯೆಗಳು ನಿಮಗೆ ಅರ್ಧ ಭಾಗ ಕಮ್ಮಿಯಾಗಿ ಬರುತ್ತೆ. ಆ ಬರ್ತಕ್ಕಂಥ ಸಮಸ್ಯೆಗಳು ಇನ್ನು ಅರ್ಧ ಭಾಗವನ್ನ ನಿಮ್ಮ ಬುದ್ಧಿಶಕ್ತಿಯಿಂದ ನಿವಾರಣೆ ಮಾಡಿಕೊಳ್ಳತಕ್ಕಂಥ ಶಕ್ತಿ ಆ ಆದಿ ಪರಾಶಕ್ತಿ ನಮಗೆ ಕೊಡಬೇಕು, ಹೌದಲ್ವಾ? ಅದಕ್ಕೆ ದೈವ ಶಕ್ತಿಯ ಅಧೀನ ನಾವೆಲ್ಲ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ದುರ್ಗಾ ಪರಮೇಶ್ವರಿಗೆ ಪ್ರತಿನಿತ್ಯ ದೀರ್ಘದಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ.